ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಂಥಿಕ ದೃಷ್ಟಿಯಿಂದ ಕನ್ನಡದಲ್ಲಿ ಬಳಕೆ ಇರುವಂಥ ಅಕ್ಷರಗಳು ಯಾವ್ಯಾವು ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ. ಈಗ ನಮ್ಮೆಲ್ಲರಿಗೂ ಗೊತ್ತು, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರ ಇದೆ. ಆ 49 ಅಕ್ಷರಗಳನ್ನು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಅಂತ ಮಾಡಿದ್ದೀವಿ. ಅಲ್ಲಿ ಸ್ವರಗಳು 13, ಯೋಗವಾಹಗಳು 2, ವ್ಯಂಜನಗಳು 34, ಒಟ್ಟು 49 ಅಕ್ಷರಗಳು ಆಗ್ತವೆ. ಇಲ್ಲಿ ಗ್ರಾಂಥಿಕ ದೃಷ್ಟಿಯಿಂದ ಕನ್ನಡದಲ್ಲಿ ಬಳಕೆಯಲ್ಲಿ ಇರುವಂಥ ಅಕ್ಷರಗಳು ಯಾವುವು, ಅಲ್ಲಿ ಕನ್ನಡದ ಅಕ್ಷರಗಳು ಯಾವ್ಯಾವು, ಸಂಸ್ಕೃತದಿಂದ ಬಂದಂಥ ಅಕ್ಷರಗಳು ಯಾವ್ಯಾವು ಅಂತೇಳಿ ನಾವು ನೋಡ್ತಾ ಹೋಗೋಣ. ಈಗ ಅಚ್ಚ ಕನ್ನಡದ ರಸ್ವಸ್ವರಗಳು, ರಸ್ವಸ್ವರಗಳನ್ನು ನಾವು ನೋಡೋದಾದ್ರೆ ಅ, ಇ, ಉ, ಎ, ಓ ಇವು ಅಚ್ಚ ಕನ್ನಡದ 5 ರಸ್ವಸ್ವರಗಳು. ಇನ್ನು ಅಚ್ಚ ಕನ್ನಡದ ದೀರ್ಘ ಸ್ವರಗಳು ಯಾವ್ಯಾವು ಅಂದ್ರೆ ಆ, ಇ, ಉ, ಎ, ಓ ಇವು ಅಚ್ಚ ಕನ್ನಡದ ದೀರ್ಘ ಸ್ವರಗಳು. ಇನ್ನು ಸಂಸ್ಕೃತದಿಂದ ಬಂದಂಥ ಸ್ವರಗಳು ಯಾವ್ಯಾವಪ್ಪ ಅಂದ್ರೆ ರು ಅನ್ನುವಂಥದ್ದು ಸಂಸ್ಕೃತದಿಂದ ಬಂದಂಥ ಸ್ವರ ಆಗಿದೆ. ಇಲ್ಲಿ ಸಂಧ್ಯಕ್ಷರಗಳು, ಏನು ಸಂಧ್ಯಕ್ಷರಗಳು ಅಂದ್ರೆ 2 ಸ್ವರಗಳು ಸೇರಿ ಒಂದು ಸ್ವರ ಆಗುವುದನ್ನ ನಾವು ಸಂಧ್ಯಕ್ಷರ ಅಂತೀವಿ. ಇನ್ನೊಮ್ಮೆ 2 ಸ್ವರಗಳು ಸೇರಿ ಒಂದು ಅಕ್ಷರ ಆಗುವಂಥದ್ದನ್ನ ನಾವು ಸಂಧ್ಯಕ್ಷರ. 2 ಸ್ವರಗಳು ಸೇರಿ ಒಂದು ಸ್ವರ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಐ 2 ಸಂಧ್ಯಕ್ಷರಗಳಿದೆ, ಐ ಮತ್ತೆ ಔ. ಈಗ ಹೈ ಅಂದಾಗ ಹಾಗೆ ಆ ಪ್ಲಸ್ ಇ ಹೈ ಆಗುತ್ತೆ. ಹೈ ಅಂತ ಆ ಮತ್ತೆ ಇ ಸೇರುತ್ತೆ. ಇಲ್ಲ ಆ ಪ್ಲಸ್ ಎ ಹೈ. ಇನ್ನ ಆ ಪ್ಲಸ್ ಹೋ ಹೌ, ಹಾ ಪ್ಲಸ್ ಹೂ ಹೌ. ಈ ರೀತಿ 2 ಸ್ವರಗಳು ಸೇರಿ ಒಂದು ಸ್ವರ ಆಗುವುದನ್ನ ನಾವು ಸಂಧ್ಯಕ್ಷರಗಳು ಅಂತ ಕರಿತೀವಿ. ಐ ಆಗೋದಕ್ಕೆ ಆ ಜೊತೆ ಇ ಸೇರ್ಬೋದು, ಇಲ್ಲ ಆ ಜೊತೆ ಎ ಸೇರಿದಾಗ ಅದು ಐ ಆಗುತ್ತೆ. ಔ ಆಗೋದಕ್ಕೆ ಆ ಜೊತೆಗೆ ಓ ಸೇರ್ಬೋದು, ಇಲ್ಲ ಆ ಜೊತೆಗೆ ಊ ಸೇರಿದಾಗ ಔ ಆಗ್ತದೆ. ಈ ರೀತಿ ಸಂಧ್ಯಕ್ಷರಗಳು ಆಗ್ತವೆ. ಆ ಸಂಧ್ಯಕ್ಷರಗಳು 2 ನೋಡಿ. ಕನ್ನಡದ ರಸಸ್ವರಗಳು 5, ಅಚ್ಚ ಕನ್ನಡದ ದೀರ್ಘ ಸ್ವರಗಳು 5, 10 ಆಯ್ತು. ಸಂಸ್ಕೃತದಿಂದ ಬಂದಂತ ಒಂದು ಸ್ವರ ರು ಆಗ್ತದೆ, 11 ಆಯ್ತು. ಸಂಧ್ಯಕ್ಷರಗಳು 2, ಒಟ್ಟು 13 ಸ್ವರಗಳು ಆಯ್ತು. ಇನ್ನ ಕನ್ನಡದ ವರ್ಗೀಯ ವ್ಯಂಜನಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಕ್, ಖ, ಚ, ಜ, ಠ, ಢ, ತ, ದ, ತ, ಬ ಇವೇನಿದೆ ಇವು ಕನ್ನಡದ ವರ್ಗೀಯ ವ್ಯಂಜನಗಳು. ಅವು 10. ಇನ್ನ ಅನುನಾಸಿಕಗಳು ಅಂದ್ರೆ ಗೊತ್ತು ನಮಗೆ, ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥದ್ದು. ಸೊ ಇಲ್ಲಿ 5 ಅಕ್ಷರಗಳು ಈ 5 ಅಕ್ಷರಗಳು ಅನುನಾಸಿಕಗಳು. ಕನ್ನಡದ ಅವರ್ಗೀಯ ವ್ಯಂಜನಗಳನ್ನ ನಾವು ನೋಡೋದಾದ್ರೆ ಯ, ರ, ಲ, ವ, ಸ, ಳ ಇವು 7 ಅಕ್ಷರಗಳು. ಇನ್ನ ಸಂಸ್ಕೃತದಿಂದ ಬಂದಂತ ವರ್ಗೀಯ ವ್ಯಂಜನಗಳು ಕ, ಗ, ಚ, ಜ, ಟ, ಡ, ತ, ದ, ಪ, ಬ ಒಟ್ಟು 10 ಅಕ್ಷರಗಳಾಗ್ತದೆ. ಇನ್ನು ಸಂಸ್ಕೃತದಿಂದ ಬಂದಂತ ಅವರ್ಗೀಯಗಳು ಎಷ್ಟಪ್ಪ ಅಂದ್ರೆ 2, ಶ, ಶ ಇವು 2 ಅಕ್ಷರಗಳು. ಅನುಸ್ವಾರ ವಿಸರ್ಗ 11, ಒಟ್ಟು 2 ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. 5 ಅಚ್ಚ ಕನ್ನಡದ ರಸಸ್ವರಗಳು, ಅಚ್ಚ ಕನ್ನಡದ ದೀರ್ಘ ಸ್ವರಗಳು 5, 10. ಸಂಸ್ಕೃತದಿಂದ ಬಂದ ಸ್ವರ 1, ಸಂಧ್ಯಾಕ್ಷರಗಳು 2, 13 ಆಯ್ತು. ಕನ್ನಡದ ಅವರ್ಗೀಯ ವ್ಯಂಜನಗಳು 10, 23. ಅನುನಾಸಿಕಗಳು 5, 28. ಕನ್ನಡದ ಅವರ್ಗೀಯ ವ್ಯಂಜನಗಳು 7, 35. ಸಂಸ್ಕೃತದಿಂದ ಬಂದಂತ ವರ್ಗೀಯ ವ್ಯಂಜನಗಳು 10, ಎಷ್ಟು 45. ಸಂಸ್ಕೃತದಿಂದ ಬಂದ ಅವರ್ಗೀಯಗಳು 2, 47. ಅನುಸ್ವಾರ 1, 48. ವಿಸರ್ಗ 1, 49. ಈ ರೀತಿಯಾಗಿ ಕೆಲವೊಂದು ಸ್ವರಗಳು ಅಚ್ಚ ಕನ್ನಡದ ಸ್ವರಗಳಾಗಿವೆ. ಒಂದು ಸ್ವರ ಮಾತ್ರ ಸಂಸ್ಕೃತದಿಂದ ಬಂದಿದೆ, ಅದು ರು.
ಇಲ್ಲಿ ವರ್ಗೀಯ ವ್ಯಂಜನಗಳನ್ನ ನಾವು ನೋಡೋದಾದ್ರೆ ಕನ್ನಡದ ವರ್ಗೀಯ ವ್ಯಂಜನಗಳು 10 ಆಗ್ತದೆ, ಕನ್ನಡದ ಸಂಸ್ಕೃತದಿಂದ ಬಂದಂತ ವರ್ಗೀಯ ವ್ಯಂಜನಗಳು 10 ಆಗ್ತದೆ, ಕನ್ನಡದ ಅವರ್ಗೀಯ ವ್ಯಂಜನಗಳು 7 ಆಗ್ತದೆ, ಸಂಸ್ಕೃತದಿಂದ ಬಂದಂತ ಅವರ್ಗೀಯಗಳು 2 ಆಗ್ತದೆ. ಅನುಸ್ವಾರ 1, ವಿಸರ್ಗ 1. ಒಟ್ಟು ಈ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅಕ್ಷರಗಳಲ್ಲಿ ಕೆಲವು ಅಚ್ಚ ಕನ್ನಡದ ಅಕ್ಷರಗಳಾಗಿದ್ರೆ ಇನ್ನು ಕೆಲವೊಂದು ಸಂಸ್ಕೃತದಿಂದ ಬಂದಂತ ವ್ಯಂಜನಗಳಾಗಿವೆ. ಇವಿಷ್ಟು ನಮ್ಮ ಕನ್ನಡದಲ್ಲಿ ಬಳಕೆಯಲ್ಲಿರುವಂತ ಅಕ್ಷರಗಳಾಗಿವೆ. ಇದಿಷ್ಟು ಇವತ್ತಿನ ವ್ಯಾಕರಣ ಮಾಹಿತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವ್ಯಾಕರಣ ಮಾಹಿತಿಯೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.